ಬಹುಪದೋಕ್ತಿಗಳ ಭಾಗಾಕಾರ ಕ್ರಿಯೆಯಲ್ಲಿ ಒಂದು ಬಹುಪದೋಕ್ತಿಯನ್ನು ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸುವಾಗ ನಾವು ಅನುಸರಿಸಬೇಕಾದಂತಹ ಕೆಲವು ಮುಖ್ಯ ಹಂತಗಳನ್ನು ನಾನು ಇಲ್ಲಿ ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ. ಉದಾಹರಣೆಯಾಗಿ ಒಂದು ಬಹುಪದೋಕ್ತಿಯನ್ನು ತೆಗೆದುಕೊಂಡಿದ್ದೇನೆ. 3x² ಪ್ಲಸ್ x³ ಪ್ಲಸ್ 3x ಪ್ಲಸ್ 1 ಇದನ್ನು x+1 ಇದರಿಂದ ಭಾಗಿಸಬೇಕು ಅಂತ ಒಂದು ಲೆಕ್ಕ ಇದೆ. ಇಲ್ಲಿ ಕೊಟ್ಟಿರುವಂಥ ಬಹುಪದೋಕ್ತಿ 3x² ಪ್ಲಸ್ x³ ಪ್ಲಸ್ 3x+1 ಅನ್ನು x+1ರಿಂದ ಭಾಗಿಸಬೇಕು ಅಂದಾಗ ಈ ದೊಡ್ಡ ಬಹುಪದೋಕ್ತಿಯನ್ನು ಘಾತಗಳ ಇಳಿಕೆ ಕ್ರಮದಲ್ಲಿ ಬರ್ಕೊಳ್ಳೋದು ಬಹಳ ಮುಖ್ಯ. ಭಾಗಿಸಬೇಕಾದ ಬೀಜೋಕ್ತಿಯನ್ನು ಡಿಗ್ರಿಯ ಇಳಿಕೆ ಕ್ರಮದಲ್ಲಿ ಬರೆದುಕೊಳ್ಳಬೇಕು. ಹೇಗೆ? ಇದರಲ್ಲಿ ಹೆಚ್ಚಿನ ಘಾತ ಇರುವಂಥದ್ದು ಅಂತ ಹೇಳಿದರೆ x³, ಅದನ್ನು ಮೊದಲು ಬರ್ಕೊಳ್ಳೋದು, ಪ್ಲಸ್ ಅನಂತರ 3x² ಅದಕ್ಕಿಂತ ಕಡಿಮೆ ಇರುವಂತಹ ಡಿಗ್ರಿ ಇರುವಂತಹ ಪದ, ಅದಾದಮೇಲೆ ಬರುವುದು 3x, ಅನಂತರ ಕೊನೆಯದಾಗಿ ಸ್ಥಿರಾಂಕ 1. ಹೀಗೆ ಕೊಟ್ಟ ಬೀಜೋಕ್ತಿಯನ್ನು ಡಿಗ್ರಿಯ ಇಳಿಕೆ ಕ್ರಮದಲ್ಲಿ ಬರೆದುಕೊಳ್ಳಬೇಕಾಗಿರುವಂಥದ್ದು ಮೊದಲ ಹಂತ. ಈಗ ಇದರಲ್ಲಿ ಭಾಜ್ಯ ಯಾವುದಾಗುತ್ತದೆ ಅಂದರೆ x³ ಪ್ಲಸ್ 3x² ಪ್ಲಸ್ 3x+1 ಭಾಜಕ x+1 ಅವರೇ ಕೊಟ್ಟಿದ್ದಾರೆ. x+1ರಿಂದ ಈ ಬಹುಪದೋಕ್ತಿಯನ್ನು ಭಾಗಿಸಬೇಕಾಗಿದೆ. ಈಗ ಭಾಗಾಕಾರವನ್ನು ಪ್ರಾರಂಭ ಮಾಡೋಣ. ಭಾಜ್ಯವನ್ನು ಭಾಜಕ ಭಾಗಿಸಿದ ನಂತರ ಭಾಗಲಬ್ಧ ಸಿಗುತ್ತದೆ. ಆನಂತರ ಕೆಳಗಡೆ ಶೇಷ ನಮಗೆ ದೊರೆಯುತ್ತದೆ. ಇದು ಭಾಗಾಕಾರದ ತತ್ವ. ಈಗ ಭಾಜ್ಯದ ಸ್ಥಾನದಲ್ಲಿ x³ ಪ್ಲಸ್ 3x² ಪ್ಲಸ್ 3x+1 ಇದನ್ನು ತಗೊಳ್ಳೋಣ. ಭಾಜಕ ಸ್ಥಾನದಲ್ಲಿ x+1 ಬರುತ್ತದೆ. ಈಗ ನಾವು ಭಾಗಾಕಾರವನ್ನು ಪ್ರಾರಂಭ ಮಾಡಬೇಕು. ಈ ಭಾಜ್ಯದಲ್ಲಿರುವಂಥ ಮೊದಲ ಪದ x³ ಇದನ್ನು ಭಾಜಕದ ಮೊದಲ ಪದದಿಂದ ಮೊದಲು ಭಾಗಿಸೋಣ. ಅಂದರೆ x³ ಅನ್ನು ಈ xನಿಂದ ಭಾಗಿಸಿದರೆ ನಮಗೆ x² ಬರುತ್ತದೆ. ಅಂದರೆ x²ನಿಂದ x+1 ಪೂರ್ಣ ಗುಣಿಸಿದರೆ ಇದಕ್ಕೆ ಸಂಬಂಧಪಟ್ಟಂಥ ನಮಗೆ ಉತ್ತರ ಸಿಗುತ್ತದೆ. ಈಗ x² ತಗೊಂಡು ಈ x²ನಿಂದ ಮೊದಲು x ಗುಣಿಸೋಣ. x² x ಗುಣಿಸಿದರೆ x³ ಬಂತು. ಅದನ್ನು ಮೊದಲ ಪದದ ಕೆಳಗಡೆ ಮೊದಲ ಪದ ಬರೆಯೋಣ. ಆನಂತರ ಇದೇ x²ನಿಂದ ಭಾಜಕದ ಎರಡನೇ ಪದ 1 ಇದನ್ನು ಗುಣಿಸಬೇಕು. ಅಂದರೆ x²ನಿಂದ 1 ಗುಣಿಸಿದರೆ x² × 1 ಅಂದರೆ x², ಅದು ನಂತರದ ಪದವಾಗಿ ಬರುತ್ತದೆ. ಅಲ್ಲಿಗೆ x²ನಿಂದ x+1 ಗುಣಿಸಿದ ಪೂರ್ಣ ಗುಣಾಕಾರ ಮುಗೀತು. ಈಗ ಕಳೆಯೋಣ. x³ ಇದರಲ್ಲಿ ಈ x³ ಕಳೆದರೆ 0 ಬರುತ್ತೆ. ಅನಂತರ 3x²ನಲ್ಲಿ 1x² ಕಳೆದರೆ 2x² ಬಂತು. ಅನಂತರ ಇನ್ನು ಉಳಿದಂತಹ ಪದಗಳನ್ನು ಬರೆದುಕೊಳ್ಳೋಣ. ಇದು ಈಗ ಭಾಜ್ಯ ಆಗಿದೆ. ಈ ಭಾಜ್ಯದಿಂದ ಇದೇ ಭಾಜಕದಿಂದ ಈ ಭಾಜ್ಯವನ್ನು ಕಳೆಯಬೇಕು. ಮೊದಲ ಪದ 2x² ಇದೆ. 2x² ಮೊದಲ ಪದದಿಂದ ಭಾಗಿಸೋಣ. 2x² xಯಿಂದ ಭಾಗಿಸಿದರೆ ನಮಗೆ 2x ಸಿಕ್ತು. ಈ 2x ಇಲ್ಲಿ ಬರ್ಕೊಳ್ಳೋದು. ಇದೇ 2xನಿಂದ ಈ ಭಾಜಕವನ್ನು ಸಂಪೂರ್ಣವಾಗಿ ಗುಣಿಸಿ ಇಲ್ಲಿಗೆ ಬರೀಬೇಕಾಗಿದೆ. ಮೊದಲು 2xನಿಂದ x ಗುಣಿಸೋಣ. 2xನಿಂದ x ಗುಣಿಸಿದರೆ 2x² ಬಂತು. ಆನಂತರ 2xನಿಂದ +1 2x × 1 ಅಂದರೆ 2x. ಈಗ ಕಳೆಯೋಣ. 2x²ನಲ್ಲಿ 2x² ಕಳೆದರೆ 0. ಅನಂತರ
3x ಎರಡು ಎಕ್ಸನ್ನು ಕಳೆದರೆ 1x. ಇನ್ನು ಉಳಿದಿರೋಂಗೆ ಈ ಸ್ಥಿರಾಂಕವನ್ನು ಬರೆದುಕೊಳ್ಳೋಣ. ಈಗ ನಮ್ಮದು x+1 ಅನ್ನೋದು ಭಾಜ್ಯ ಆಗಿದೆ, x+1 ಅನ್ನೋದು ಇದು ಭಾಜಕ ಆಗಿದೆ. ಈ x+1 ಈ x+1 ಭಾಗಿಸಬೇಕು. ಇದರ ಮೊದಲ ಪದ x ಇಂದ ಭಾಗಿಸಿದರೆ 1 ಬರುತ್ತೆ. ಆ 1 ನಾವು ಭಾಗಲಬ್ಧ ಸ್ಥಾನಕ್ಕೆ ತಗೊಂಡೋಗಿ ಈ 1 ಇಡೀ x+1 ಗುಣಿಸಬೇಕು. 1 × x ಅಂತ ಹೇಳಿದರೆ x ಬಂತು. ಅನಂತರ 1 × 1 ಅಂತಂದರೆ +1 ಬಂತು. ಈಗ ಕಳೆಯೋಣ. x ಅನ್ನು ಕಳೆದರೆ 0, 1 1 ಕಳೆದರೆ 0. ಇಲ್ಲಿಗೆ ನಮ್ಮ ಭಾಗಾಕಾರ ಮುಗಿದಿದೆ. ಈಗ ನಮಗೆ ಲಭ್ಯವಾಗಿರುವಂಥ ಉತ್ತರಗಳನ್ನು ಗಮನಿಸೋಣ. ಭಾಜ್ಯ ಇದು, ಭಾಜಕ ಇದು ಮೊದಲೇ ಸಮಸ್ಯೆಯಲ್ಲಿ ಕೊಟ್ಟಿದ್ರು. ಭಾಗಲಬ್ಧ ಏನಪ್ಪ ಅಂದರೆ x² + 2x+1 ಆಗುತ್ತದೆ. ಈ 0 ಅನ್ನೋದು ಶೇಷ ಆಗುತ್ತದೆ. ಅಲ್ಲಿಗೆ ನಮ್ಮ ಉತ್ತರ ಭಾಗಲಬ್ಧ ಏನು ಬಂತು? x² + 2x+1 ಬಂತು, ಶೇಷ 0 ಬಂತು. ಹೀಗೆ ಕೊಟ್ಟ ಬಹುಪದೋಕ್ತಿಯನ್ನು ಇನ್ನೊಂದು ಬಹುಪದೋಕ್ತಿಯನ್ನು ಅದರಿಂದ ಭಾಗಿಸುವಾಗ ಈ ಹಂತಗಳನ್ನು ನಾವು ಬಳಸಿಕೊಳ್ಳಬಹುದು. ಧನ್ಯವಾದಗಳು.